I want to explain how to draw the circuit diagrams using all the basic gates as well as derived gates. Okay, circuit diagrams. ಈಗ ನೋಡಿ ನಾನು ಏನು ಹೇಳ್ತಿದ್ದೀನಿ ಅಂತಂದ್ರೆ ಸರ್ಕ್ಯೂಟ್ ಡಯಾಗ್ರಾಮ್ಸ್ ಅನ್ನ ಡ್ರಾ ಮಾಡಬೇಕು. ಹೇಗೆ ನಾನು ಸರ್ಕ್ಯೂಟ್ ಡಯಾಗ್ರಾಮ್ಸ್ ಅನ್ನ ಡ್ರಾ ಮಾಡಬೇಕು? ಯೂಸಿಂಗ್ ಬೇಸಿಕ್ ಗೇಟ್ಸ್ ಆಸ್ ವೆಲ್ ಆಸ್ ಡಿರೈವ್ಡ್ ಗೇಟ್ಸ್. ಡಿರೈವ್ಡ್ ಗೇಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಸರ್ಕ್ಯೂಟ್ ಡಯಾಗ್ರಾಮ್ಸ್ ಅನ್ನ ಡ್ರಾ ಮಾಡಬೇಕು. ಬೇಸಿಕ್ ಗೇಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಸರ್ಕ್ಯೂಟ್ ಡಯಾಗ್ರಾಮ್ಸ್ ಅನ್ನ ಡ್ರಾ ಮಾಡಬೇಕು. How we draw a circuit diagram using all the basic gates as well as all the derived gates. How many basic gates are there? There are 3 basic gates. One is not, another one is and, another is or. And how many derived gates are there? There are 4 derived gates: NOR gate, NAND gate, XOR gate, XNOR gate. XOR gate is nothing but the exclusive OR gate. XNOR gate is nothing but the exclusive NOR gate. A logic circuit can be represented diagrammatically using the traditional symbols of gates. ಹೌದಾ? ನಾವು gates ಅನ್ನ ಯೂಸ್ ಮಾಡಿಕೊಂಡು ಸರ್ಕ್ಯೂಟ್ ಡಯಾಗ್ರಾಮ್ಸ್ ಅನ್ನ ಡ್ರಾ ಮಾಡ್ತೀವಿ. ಓಕೆ, ಫಸ್ಟ್ ಐ ವಾಂಟ್ ಟು ಡಿಸ್ಕಸ್ ಫಸ್ಟ್ ಎಕ್ಸಾಂಪಲ್. ರೈಟ್, ಡಿಸೈನ್ ಎ ಸರ್ಕ್ಯೂಟ್. Design a circuit to realize the following. F of A, B, C, only 3 variables: AB plus AC whole bar plus B bar A bar C. This is the problem. Right. Now I want to solve this problem. First write down as a solution. In the solution, I want to write some lines here. The given Boolean expression can also be written as the given Boolean expression can also be written as now ಈ ಬೂಲಿಯನ್ ಎಕ್ಸ್ಪ್ರೆಷನ್ ಅನ್ನ ಹೇಗೆ ಬರಿಬೇಕು ಅಂತಂದ್ರೆ ಈಗ ನೋಡಿ, f of a, b, C is equals to, in between A and B, which operation is here? Dot operation is here. Dot operation means AND gate. A and B. Right. A and B. Next, which operation is here? Plus, that is nothing but OR. Okay. Next, in between A and C bar, which operation is here? Dot operation is here. That is nothing but A and C bar means not C. Right? C bar means not C. And the next operation, which is the operation there? That is OR operation. Next, in between B bar, A bar, C, which operation is there? AND operation. Not B and not A and C. Right. This Boolean expression can also be written like this. ಇದನ್ನ ಹೇಗೆ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಅಂತಂದ್ರೆ, ಇಲ್ಲಿ ನೋಡಿ, ಮೊದಲಿಗೆ ಟರ್ಮ್ ಯಾವ್ದಿದೆ? ಇವು 3 ಟರ್ಮ್ಸ್ ಇದಾವೆ. ಹೌದಾ? ಎ ಬಿ 1 ಟರ್ಮ್, ಎ ಸಿ ಬಾರ್ 1 ಟರ್ಮ್, ಬಿ ಬಾರ್ ಎ ಬಾರ್ ಸಿ 1 ಟರ್ಮ್. ಹೌದಾ? ಈ 3 ಟರ್ಮ್ ಇನ್ ಬಿಟ್ವೀನ್ ನನಗೆ ಒಂದೇ ಒಂದು ಸಿಂಬಲ್ ಇರೋದ್ರಿಂದ ಪ್ಲಸ್ ಸಿಂಬಲ್, ಅಂದ್ರೆ ಇಲ್ಲಿಯೂ ಕೂಡ ಪ್ಲಸ್ ಸಿಂಬಲ್ ಇದೆ, ಇಲ್ಲಿಯೂ ಕೂಡ ಪ್ಲಸ್ ಸಿಂಬಲ್ ಇದೆ. ಈ ಪ್ಲಸ್ ಆಪರೇಟರ್ ಅನ್ನ ನಾನು ಯಾವ್ದು ಗೇಟಿಗೆ ಯೂಸ್ ಮಾಡ್ತೀನಿ? ಆರ್ ಗೇಟಿಗೆ ಯೂಸ್ ಮಾಡ್ತೀನಿ. ಹೌದಾ? ಎರಡೂ ಕಡೆ ಆರ್ ಅಂತ ಹೇಳಿ ಬರ್ಕೊಂಡಿದ್ದೀನಿ. ಇನ್ ಬಿಟ್ವೀನ್ ಫಸ್ಟ್ ಟರ್ಮ್ ಎ ಮತ್ತೆ ಬಿ
ಈ ಎರಡು ವೇರಿಯೇಬಲ್ಸ್ ಇನ್ ಬಿಟ್ವೀನ್ ನನಗೆ ಯಾವ್ದಿದೆ ಆಪರೇಟರ್, ಡಾಟ್ ಆಪರೇಟರ್ ಇದೆ. ಡಾಟ್ ಆಪರೇಟರ್ ಅನ್ನು ನಾನು ಯಾವ್ದು ಗೇಟಿಗೆ ಯೂಸ್ ಮಾಡ್ತೀನಿ, ಐಂಡ್ ಗೇಟಿಗೆ ಯೂಸ್ ಮಾಡ್ತೀನಿ. ಹೌದಾ? ಸೊ ಎ ಐಂಡ್ ಬಿ, ರೈಟ್. ನೆಕ್ಸ್ಟ್ ಎ ಮತ್ತೆ ಸಿ ಬಾರ್ ಇನ್ ಬಿಟ್ವೀನ್ ಯಾವ್ದಿದೆ, ಐಂಡ್ ಇದೆ. ಸಿ ಬಾರ್ ಅಂತಂದ್ರೆ ಏನು, ನಾಟ್ ಸಿ ಅಂತ, ಅಂದ್ರೆ ಕಾಂಪ್ಲಿಮೆಂಟ್ ಆಫ್ ದಟ್ ಸಿ ಮೀನ್ಸ್ ನಾಟ್ ಸಿ, ರೈಟ್. ನೆಕ್ಸ್ಟ್ ನಾಟ್ ಬಿ, ಐಂಡ್ ಇನ್ ಬಿಟ್ವೀನ್ ಬಿ ಬಾರ್ ಎ ಬಾರ್ ಯಾವ್ದಿದೆ, ಐಂಡ್ ಇದೆ. ಎ ಬಾರ್ ಸಿ ಬಾರ್ ಯಾವ್ದಿದೆ, ಐಂಡ್ ಇದೆ. ಹೌದಾ? ಇಲ್ಲಿ ನೋಡಿ, ನಾಟ್ ಬಿ, ನಾಟ್ ಐಂಡ್, ನಾಟ್ ಎ ಮತ್ತೆ ಐಂಡ್ ಸಿ. ಇಲ್ಲಿ ನಾನು ಇನ್ನೊಂದು ಎ ಬರಿಬೇಕು. ಹೌದಾ? ಡಬಲ್ ಎ ಬರಿಬೇಕು. ನಾಟ್ ಎ ಐಂಡ್ ಸಿ, ರೈಟ್. ಈಗೇನ್ ಮಾಡ್ಬೇಕು, ನಾನು ಇದಕ್ಕೆ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ಡ್ರಾ ಮಾಡಬೇಕು. ಹೌದಾ? ಇಷ್ಟು ಬರ್ಕೊಂಡಾದ ನಂತರ ನಾನು ಇಲ್ಲಿ ನನಗೆ ಸ್ಪೇಸ್ ಸಫಿಶಿಯಂಟ್ ಇಲ್ಲ ಡ್ರಾ ಮಾಡಕ್ಕೆ, ಅದಕ್ಕೆ ನಾನು ಏನ್ ಮಾಡ್ತಿದ್ದೀನಿ, ಇದನ್ನ ರಬ್ ಮಾಡ್ತಿದ್ದೀನಿ. ಹೌದಾ? ಎ ಮತ್ತೆ ಬಿ, ಎ ಅಂಡ್ ಬಿ ಅಂತಂದ್ರೆ ಐಂಡ್ ಗೇಟ್ ಅನ್ನ ಡ್ರಾ ಮಾಡಬೇಕು, ರೈಟ್. ಇದು ನನಗೆ ಐಂಡ್ ಗೇಟ್. ಹೌದಾ? ಎ ಮತ್ತೆ ಬಿ. ನೆಕ್ಸ್ಟ್ ಎ ಸಿ ಬಾರ್ಗೂ ಕೂಡ ಐಂಡ್ ಗೇಟ್ ಅನ್ನ ಡ್ರಾ ಮಾಡಬೇಕು. ಎ ಸಿ ಬಾರ್, ಸಿ ಗೆ ನಾಟ್ ಗೇಟ್ ಅನ್ನ ಡ್ರಾ ಮಾಡಬೇಕು. ಇದು ಐಂಡ್. ಹೌದಾ? ಇದ್ಯಾವುದು, ಎ ಸಿ ಬಾರ್, ಐಂಡ್ ಗೇಟ್ ಅನ್ನ ಡ್ರಾ ಮಾಡಬೇಕು. ಆಮೇಲೆ ಬಿ ಎ ಎರಡೂ ಕೂಡ ಬಾರ್ ಇರೋದ್ರಿಂದ ಎರಡಕ್ಕೂ ನಾನು ಏನ್ ಮಾಡ್ಕೋತೀನಿ, ನಾಟ್ ಗೇಟ್ ಅನ್ನ ತಗೋತೀನಿ. ಸಿಕ್ ಮಾತ್ರ ಏನ್ ಮಾಡ್ತೀನಿ, ಸಿಂಪಲ್ ಇನ್ಪುಟ್ ಅನ್ನ ಡ್ರಾ ಮಾಡ್ಕೋತೀನಿ, ರೈಟ್. ಇಲ್ಲಿ ಕೂಡ ಐಂಡ್ ಗೇಟ್, ರೈಟ್. B is one input, A is another input, C is the simple input. Here B bar, next is A bar, C. In between these three gates, ಯಾವ್ದಿದೆ ಗೇಟ್, ನನಗೆ ಆರ್ ಆಪರೇಷನ್ ಇರೋದ್ರಿಂದ ಇದು ಆರ್. This is nothing but F. F means AB plus AC whole bar plus B bar A bar C. ನೋಡಿ, first I should draw the AND gate for the A dot B term, and next simple variable A is here. That's why I give only one input as a simple variable input, and C is the complemented here. So I draw the NOT gate here. C not C bar. In between A and C bar also again AND gate is here, so I draw the AND gate. Next B is a simple input, A is a simple input. Complement of B is nothing but B bar, complement of A is nothing but A bar. These complemented variables are indicated as a NOT gate, and C is the simple input here, right. In between B bar, A bar, C, again the dot operation is here, so I should draw the AND gate. In between these three terms, the OR operation is here, so I draw here OR gate, right. ಇಲ್ಲಿ ನೋಡಿ, ಇದು ಸರ್ಕ್ಯೂಟ್ ಡಯಾಗ್ರಾಮ್. ಇದು ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ನಾನು ಹೇಗೆ ಡ್ರಾ ಮಾಡಬೇಕು ಅಂತಂದಾಗ, ಎ ಬಿ ಒನ್ ಟರ್ಮ್ ಇದೆ, ಎ ಸಿ ಬಾರ್ ಒನ್ ಟರ್ಮ್ ಇದೆ, ಬಿ ಬಾರ್ ಎ ಬಾರ್ ಸಿ ಒನ್ ಟರ್ಮ್ ಇದೆ. ಹೌದಾ? ಇನ್ ಬಿಟ್ವೀನ್ ದೀಸ್ ತ್ರೀ ಟರ್ಮ್ಸ್ ನನಗೆ ಒಂದೇ ಒಂದು ಸಿಂಬಾಲ್ ಇದೆ, ಅಂದ್ರೆ ಎರಡೂ ಕಡೆನೂ ಕೂಡ ನನಗೆ ಸೇಮ್ ಸಿಂಬಾಲ್ ಇದೆ. ಯಾವುದು? ಪ್ಲಸ್ ಸಿಂಬಾಲ್. ಪ್ಲಸ್ ಸಿಂಬಾಲಿಗೆ ನಾನು ಯಾವ್ದು ಗೇಟ್ ಅನ್ನ ಯೂಸ್ ಮಾಡ್ತೀನಿ? ಆರ್ ಗೇಟ್ ಅನ್ನ ಯೂಸ್ ಮಾಡ್ತೀನಿ. ಹೌದಾ? ಮೊದಲಿಗೆ ಎ ಬಿ ಟರ್ಮಿಗೆ ಒಂದು ಗೇಟ್ ಅನ್ನ ಡ್ರಾ ಮಾಡ್ಕೋಬೇಕು. ಎ ಬಿ ಅಂತಂದ್ರೆ ಎ ಡಾಟ್ ಬಿ. ಎ ಡಾಟ್ ಬಿ ಗೆ ನಾನು ಯಾವ ಗೇಟ್ ಅನ್ನ ಯೂಸ್ ಮಾಡ್ಕೋಬೇಕು? ಐಂಡ್ ಗೇಟ್ ಅನ್ನ ಡ್ರಾ ಮಾಡಬೇಕು. ಎ ಡಾಟ್ ಸಿ ಬಾರ್ ಅಂದ್ರೆ ಅದು ಕೂಡ ಐಂಡ್ ಗೇಟ್. ಬಿ ಬಾರ್ ಡಾಟ್ ಎ ಬಾರ್ ಡಾಟ್ ಸಿ ಕೂಡ ಐಂಡ್ ಗೇಟ್. ಬಟ್ ನಾನು ಇಲ್ಲಿ ಕಾಂಪ್ಲಿಮೆಂಟ್ ತಗೊಂಡಾಗ ಫಸ್ಟ್ ಗೆ ಏನ್ ಮಾಡ್ಬೇಕು? ನಾಟ್ ಗೇಟ್ ಅನ್ನ ಅಪ್ಲೈ ಮಾಡಬೇಕು. ಆಫ್ಟರ್ ದಟ್ ನಾಟ್ ಗೇಟ್ ಐ ಶುಡ್ ಕಂಬೈನ್ ವಿತ್ ಅನದರ್ ಸಿಂಪಲ್ ಇನ್ಪುಟ್ ಫಾರ್ ಐಂಡ್ ಗೇಟ್. ಹೌದಾ? ಇಲ್ಲಿ ನಾನು ಸಿ ಬಾರ್ ಅನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು? ಐಂಡ್ ಗೇಟ್ ಸಿಂಪಲ್ ಇನ್ಪುಟ್ ಜೊತೆ ಕಂಬೈನ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಬಿ ಬಾರ್ ಎ ಬಾರ್ ಸಿ ಇದೆ. ಮೂರು ಕಾಂಬಿನೇಷನ್ ಕೂಡ ನಾನು ಏನ್ ಮಾಡ್ಬೇಕು? ಆರ್ ಗೇಟ್ ಅನ್ನ ಡ್ರಾ ಮಾಡಬೇಕು. ದಿಸ್ ಈಸ್ ದ ಸರ್ಕ್ಯೂಟ್ ಡಯಾಗ್ರಾಮ್ ಫಾರ್
f of a comma b comma c is equals to ab plus ac whole bar plus b bar a bar c. Now I want to draw another circuit diagram, that is example 2. Draw the diagram of digital circuit for the function f of x comma y comma z is equals to x plus y dot x bar plus z bar dot y plus z. Right. Now I want to draw the circuit diagram for this function. Okay. The given Boolean expression can be written as follows. Okay. f of x comma y comma z is equals to, in between x and y which operator is here? Plus operator. So that is x or y. Dot means and. X bar means not x. Plus means or. Z bar means not z. Dot means and. Y plus means or. Z. ಇಲ್ಲಿ ನೋಡಿ, ಅವ್ರು ಕೊಟ್ಟಿರ್ತಕ್ಕಂಥ ಬೂಲಿಯನ್ ಎಕ್ಸ್ಪ್ರೆಷನ್ ಏನು? ಅವ್ರು ಕೊಟ್ಟಿರ್ತಕ್ಕಂಥ ಬೂಲಿಯನ್ ಎಕ್ಸ್ಪ್ರೆಷನ್ x ಪ್ಲಸ್ y ಡಾಟ್ ಎಕ್ಸ್ ಬಾರ್ ಪ್ಲಸ್ ಜೆಡ್ ಬಾರ್ ಡಾಟ್ y ಪ್ಲಸ್ ಜೆಡ್. ಓಕೆ, ಈ ಬೂಲಿಯನ್ ಎಕ್ಸ್ಪ್ರೆಷನ್ ಅನ್ನು ನಾನು ಇನ್ನೊಂದು ವೇನಲ್ಲಿನೂ ಬರೀಬಹುದು, ಹೌದಾ? ದಿಸ್ ಬೂಲಿಯನ್ ಎಕ್ಸ್ಪ್ರೆಷನ್ ಕ್ಯಾನ್ ಬಿ ರಿಟರ್ನ್ ಆಸ್ ಲೈಕ್ ದಿಸ್. ಪ್ಲಸ್ ಅಂತಂದ್ರೆ ನಾನು ಯಾವ್ದು ಗೇಟ್ ಅನ್ನ ಯೂಸ್ ಮಾಡ್ಕೋಬೇಕು? ಆರ್ ಗೇಟ್ ಅನ್ನ ಯೂಸ್ ಮಾಡ್ಕೋಬೇಕು. ದ ಗಿವನ್ ಎಕ್ಸ್ಪ್ರೆಷನ್ ಕ್ಯಾನ್ ಬಿ ರಿಟರ್ನ್ ಲೈಕ್ ದಿಸ್. ಓಕೆ, ನಾವ್ ಇದನ್ನ ಏನಂತ ಬರೀಬಹುದು? ಎಕ್ಸ್ ಪ್ಲಸ್ ವೈ ಅಂತಂದ್ರೆ ಪ್ಲಸ್ ಅಂದ್ರೆ ಆರ್ ಅಂತ ಹೇಳಿ ಬರಿತೀವಿ. ಆಮೇಲೆ ಎಕ್ಸ್ ಬಾರ್ ಅಂತಂದ್ರೆ ಏನಂತ ಬರಿತೀವಿ? ನಾಟ್ ಎಕ್ಸ್ ಅಂತ ಬರಿತೀವಿ. ಜೆಡ್ ಬಾರ್ ಅಂತಂದ್ರೆ ನಾಟ್ ಜೆಡ್ ಅಂತ ಹೇಳಿ ಬರಿತೀವಿ. ಜೆಡ್ ಬಾರ್ ಮತ್ತೆ ಎಕ್ಸ್ ಬಾರ್ ಇನ್ ಬಿಟ್ವೀನ್ ನನಗೆ ಯಾವ್ದು ಸಿಂಬಾಲ್ ಇದೆ? ಆರ್ ಸಿಂಬಾಲ್ ಇದೆ. ಸೊ ನಾನು ಆರ್ ಅಂತ ಹೇಳಿ ಬರಿತೀನಿ ಗೇಟ್ ಅನ್ನ. ನೆಕ್ಸ್ಟ್ ವೈ ಮತ್ತೆ ಜೆಡ್ ಎರಡು ವೇರಿಯೇಬಲ್ಸ್ ಇದಾವೆ. ಇನ್ ಬಿಟ್ವೀನ್ ವೈ ಮತ್ತೆ ಜೆಡ್ ಪ್ಲಸ್ ಇರೋದ್ರಿಂದ ನಾನು ಆರ್ ಅಂತ ಹೇಳಿ ಬರ್ಕೊಂಡಿದ್ದೀನಿ. ಇಲ್ಲಿ 3 ಟರ್ಮ್ಸ್ ಇದಾವೆ, ಹೌದಾ? ಇದು ಫಸ್ಟ್ ಟರ್ಮ್, ಇದು ಸೆಕೆಂಡ್ ಟರ್ಮ್, ಇದು ಥರ್ಡ್ ಟರ್ಮ್. ಇನ್ ಬಿಟ್ವೀನ್ ದೀಸ್ 3 ಟರ್ಮ್ಸ್ ನನಗೆ ಯಾವ್ದು ಆಪರೇಷನ್ ಇದೆ? ಇಲ್ಲಿ ಆಪರೇಟರ್ ಡಾಟ್ ಆಪರೇಟರ್ ಇದೆ. ಸೊ ನಾನು ಇಲ್ಲಿ ಐಂಡ್ ಗೇಟ್ ಅನ್ನ ಬರ್ದಿದ್ದೀನಿ. ಈಗ ನಾನು ಏನ್ ಮಾಡ್ಬೇಕು? ಇದಕ್ಕೆ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ಹಾಕ್ಬೇಕು. ಎಕ್ಸ್ ಆರ್ ವೈ ಅಂತಂದ್ರೆ ಎಕ್ಸ್ ವೈ. X is one input, Y is another input. For the X, Y input, there is a OR gate. So ನಾನು ಇಲ್ಲಿ OR gate ಅನ್ನ ಡ್ರಾ ಮಾಡ್ತೀನಿ. X ಮತ್ತೆ Y ಗೆ OR gate ಅನ್ನ ಡ್ರಾ ಮಾಡ್ತೀನಿ. ಇದು X plus Y ಆಯ್ತು. X ಬಾರ್ ಮತ್ತೆ Z ಬಾರ್. X ಸಿಂಪಲ್ ಇನ್ಪುಟ್, Z ಸಿಂಪಲ್ ಇನ್ಪುಟ್. ಈಗ ನಾನು ಏನ್ ಮಾಡ್ಬೇಕು? ಇದನ್ನ ಕಾಂಪ್ಲಿಮೆಂಟ್ ಮಾಡಬೇಕು. ಅಂದ್ರೆ ಇದಕ್ಕೆ ನಾಟ್ ಗೇಟ್ ಅನ್ನ ಡ್ರಾ ಮಾಡಬೇಕು. ಇದಕ್ಕೆ ನಾಟ್ ಗೇಟ್ ಅನ್ನ ಡ್ರಾ ಮಾಡಿದಾಗ ಇದೇನಾಯ್ತು? ಇಲ್ಲಿ ಎಕ್ಸ್ ಮತ್ತೆ ಜೆಡ್ ಇದ್ದಿದ್ದು ಎಕ್ಸ್ ಬಾರ್ ಮತ್ತೆ ಜೆಡ್ ಬಾರ್ ಆಯ್ತು. ಇನ್ ಬಿಟ್ವೀನ್ ಎಕ್ಸ್ ಬಾರ್ ಮತ್ತೆ ಜೆಡ್ ಬಾರ್ ಯಾವ್ದು ಆಪರೇಟರ್ ಇದೆ? ನನಗೆ ಆರ್ ಆಪರೇಟರ್ ಇದೆ. ಸೊ ಆರ್ ಆಪರೇಟರ್ ಇರೋದ್ರಿಂದ ನಾನು ಯಾವ ಗೇಟ್ ಅನ್ನ ಅಪ್ಲೈ ಮಾಡಬೇಕು? ಆರ್ ಗೇಟ್ ಅನ್ನ ಅಪ್ಲೈ ಮಾಡಬೇಕು. ಇದೇನಾಯ್ತು? ನನಗೆ ಎಕ್ಸ್ ಬಾರ್ ಪ್ಲಸ್ ಜೆಡ್ ಬಾರ್ ಆಯ್ತು. ರೈಟ್. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ? ವೈ Z. Y one simple input, Z is also another simple input. In between Y and Z, which is the operator here? OR operator. That's why I draw the OR gate here. Right. This is nothing but Y plus Z. Combine all these 3 terms with the help of only one gate, that is AND gate. Right. ನಾನು ಏನ್ ಮಾಡ್ತೀನಿ?
ಆ್ಯಂಡ್ ಗೇಟ್ದಿಂದ ಇವು 3 ಗೇಟ್ಸನ್ನು ನಾನು ಕಂಬೈನ್ ಮಾಡ್ತೀನಿ. ಯಾಕಂದರೆ ನನಗೆ ಇನ್ ಬಿಟ್ವೀನ್ ದೀಸ್ 3 ಟರ್ಮ್ಸ್ ಯಾವುದು ಆಪರೇಟರ್ ಇದೆ? ಡಾಟ್ ಆಪರೇಟರ್ ಇದೆ. ಸೊ ಆ್ಯಂಡ್ ಗೇಟನ್ನು ಡ್ರಾ ಮಾಡ್ತೀನಿ. ದಿಸ್ ಈಸ್ ನಥಿಂಗ್ ಬಟ್ ಫಂಕ್ಷನ್ ಎಫ್, ರೈಟ್? ಎಕ್ಸ್ ಆರ್ ವೈ ಆರ್ ಗೇಟನ್ನು ಡ್ರಾ ಮಾಡಿದ್ದೀನಿ. ನಾಟ್ ಎಕ್ಸ್ ಅಂದರೆ ಎಕ್ಸಿಗೆ ನಾಟ್ ಗೇಟನ್ನು ಡ್ರಾ ಮಾಡಿದ್ದೀನಿ. ನಾಟ್ ಜೆಡ್ ಅಂದರೆ ಜೆಡ್ಡಿಗೆ ನಾಟ್ ಗೇಟನ್ನು ಡ್ರಾ ಮಾಡಿದ್ದೀನಿ. ಇನ್ ಬಿಟ್ವೀನ್ ನಾಟ್ ಎಕ್ಸ್ ಅಂಡ್ ನಾಟ್ ಜೆಡ್ ಯಾವುದಿದೆ? ನನಗೆ ಆರ್ ಇದೆ. ಸೊ ಆರ್ ಗೇಟನ್ನು ಡ್ರಾ ಮಾಡಿದ್ದೀನಿ. ಆಮೇಲೆ ವೈ ಆರ್ ಜೆಡ್, ಇನ್ ಬಿಟ್ವೀನ್ ವೈ ಮತ್ತು ಜೆಡ್ ನನಗೆ ಯಾವ್ದು ಗೇಟ್ ಇದೆ? ಇಲ್ಲಿ ಆರ್ ಗೇಟ್ ಇರೋದ್ರಿಂದ ಆರ್ ಗೇಟನ್ನು ಡ್ರಾ ಮಾಡಿದ್ದೀನಿ. ಇದು ಎಲ್ಲಾನು ಕಂಬೈನ್ ಮಾಡಬೇಕಾದ್ರೆ ನಾನು ಒಂದೇ ಒಂದು ಗೇಟನ್ನು ಯೂಸ್ ಮಾಡ್ತೀನಿ. ಯಾಕಂದ್ರೆ ನನಗೆ ಇಲ್ಲಿಯೂ ಕೂಡ ಸೇಮ್ ಸಿಂಬಲ್ ಇದೆ, ಇಲ್ಲಿಯೂ ಕೂಡ ಸೇಮ್ ಸಿಂಬಲ್ ಇದೆ. ಸೊ that two same symbols are represented for only one gate, that is AND gate. So I draw here AND gate for the final circuit diagram, right? This is the second example for drawing the circuit diagram. Now I want to explain the next circuit diagram, that is design a circuit. Circuit diagram to realize the following. F of x comma y is equal to x dot y whole bar plus x bar plus y bar dot x plus y whole bar. Solution. Solution for this problem is, in between x and y there is an operation that is dot bar. Dot bar is nothing but the NAND gate. Okay, here plus bar is nothing but the NOR. ಈಗ ನಾನು ಏನು ಮಾಡಬೇಕು ಅಂತಂದ್ರೆ ಈ ಫಂಕ್ಷನಿಗೆ ಅಂದ್ರೆ ಈ ಬೂಲಿಯನ್ ಇಕ್ವೇಶನ್ನಿಗೆ ನಾನು ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ಡ್ರಾ ಮಾಡಬೇಕು. ಇಲ್ಲಿ ಟರ್ಮ್ಸ್ ಎಷ್ಟಿದಾವೆ? ನನಗೆ 3 ಟರ್ಮ್ಸ್ ಇದಾವೆ. ಒಂದು ಎಕ್ಸ್ ಡಾಟ್ ವೈ ಹೋಲ್ ಬಾರ್, ಒಂದು ಎಕ್ಸ್ ಬಾರ್ ಪ್ಲಸ್ ವೈ ಬಾರ್, ಇನ್ನೊಂದು ಎಕ್ಸ್ ಪ್ಲಸ್ ವೈ ಹೋಲ್ ಬಾರ್, ರೈಟ್? In between x and y there is a dot bar operator, so that is represented as NAND gate. It is written like this: f of x comma y is equals to x NAND y, or not x or not y, and here x plus y whole bar, therefore x nor y, right? Plus bar is nothing but the nor, dot bar is nothing but the y. Now I want to draw a logic circuit diagram for this Boolean expression, right? First, in between x and y there is a NAND gate, so this is draw like this: x y not gate, sorry, AND gate with not gate, x dot y whole bar. Next is x bar, x naught, x bar. This is y bar. In between x bar and y bar there is a OR operator, therefore I should draw here OR gate, right? This is a NAND, this is OR, this is a NOT, right? X y OR, x bar y bar, x bar plus y bar. In between x and y plus bar means NOR.
nor is draw like this, or with not, or is followed by not, or gate followed by bubble symbol is nothing but NOR gate. In between first term and second term, in between first term and second term, which operation is here? OR operation. Therefore, I should draw the OR gate here. Right. In between first, second and third, which is the operator here? AND operator. So, I should draw the AND gate. Right. This is nothing but the OR gate. This is nothing but the AND gate. This is the whole circuit diagram for the function x dot y whole bar plus x bar plus y bar dot x plus y whole bar. ಇಲ್ಲಿ ನೋಡಿ ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ ಈ ಬೂಲಿಯನ್ ಈಕ್ವೇಶನ್ ಅನ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಎಕ್ಸ್ ಡಾಟ್ ಹೋಲ್ ವೈ ಹೋಲ್ ಬಾರ್ ಅಂತಂದ್ರೆ ಎಕ್ಸ್ ನ್ಯಾಂಡ್ ವೈ ಆಗತ್ತೆ. ಹೌದಾ? ಎಕ್ಸ್ ನ್ಯಾಂಡ್ ವೈ ಆಗತ್ತೆ. ಇಲ್ಲಿ ಪ್ಲಸ್ ಅಂತಂದ್ರೆ ಆರ್ ಗೇಟ್ ಅನ್ನ ಬರ್ದಿದ್ದೀನಿ. ಎಕ್ಸ್ ಬಾರ್ ಅಂತಂದ್ರೆ ನಾಟ್ ಎಕ್ಸ್. ಹೌದಾ? ವೈ ಬಾರ್ ಅಂತಂದ್ರೆ ನಾಟ್ ವೈ. ಇನ್ ಬಿಟ್ವೀನ್ ಎಕ್ಸ್ ಬಾರ್ ಮತ್ತೆ ವೈ ಬಾರ್ ಯಾವ್ದು ಆಪರೇಷನ್ ಇದೆ? ಆಪರೇಟರ್ ಆರ್ ಇದೆ, ಅಂದ್ರೆ ಪ್ಲಸ್ ಆಪರೇಟರ್ ಇದೆ. ಸೊ ಡಾಟ್ ಇದ್ದಲ್ಲಿ ಐಂಡ್ ಬರ್ದಿದ್ದೀನಿ. ಎಕ್ಸ್ ಪ್ಲಸ್ ವೈ ಹೋಲ್ ಬಾರ್ ಅಂತಂದ್ರೆ ಪ್ಲಸ್ ಬಾರ್ ಈಸ್ ನಥಿಂಗ್ ಬಟ್ ನಾರ್. ರೈಟ್, ನಾರ್ ಅನ್ನ ಬರ್ದಿದ್ದೀನಿ. ಈಗ ಏನ್ ಮಾಡಿದೀನಿ? ಎಕ್ಸ್ ನ್ಯಾಂಡ್ ವೈ ನ್ಯಾಂಡ್ ಗೇಟ್ ಅನ್ನ ಡ್ರಾ ಮಾಡಿದೀನಿ. ಆರ್ ಆರ್ ಇದೆ, ಅದನ್ನ ಬಿಟ್ಬಿಡಿ. ಈಗ ನಾಟ್ ಎಕ್ಸ್ 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 ಬಾರ್ ನಾಟ್ ಗೇಟ್ ಅನ್ನ ಡ್ರಾ ಮಾಡಿದೀನಿ. ಇಲ್ಲಿ ವೈ ಇನ್ಪುಟ್ ಗೆ ಕೂಡ ನಾಟ್ ಗೇಟ್ ಅನ್ನ ಡ್ರಾ ಮಾಡಿದೀನಿ. ಎಕ್ಸ್ ಮತ್ತೆ ವೈ ಗೆ ಆರ್ ಗೇಟ್ ಅನ್ನ ಡ್ರಾ ಮಾಡಿದೀನಿ. ಹೌದಾ? ಇನ್ ಬಿಟ್ವೀನ್ ನಾಟ್ ಎಕ್ಸ್ ಅಂಡ್ ನಾಟ್ ವೈ ದ ಆಪರೇಷನ್ ಈಸ್ ಆರ್. ಸೊ ಐ ಡ್ರಾ ದ ಆರ್ ಗೇಟ್ ಹಿಯರ್. ಎಕ್ಸ್ ಬಾರ್ ವೈ ಬಾರ್. ಇಲ್ಲಿ ಏನಾಗತ್ತೆ ನನಗೆ? ಎಕ್ಸ್ ಬಾರ್ ಪ್ಲಸ್ ವೈ ಬಾರ್ ಆಗತ್ತೆ. ಇಲ್ಲಿ ಎಕ್ಸ್ ಪ್ಲಸ್ ವೈ ಹೋಲ್ ಬಾರ್ ಆಗತ್ತೆ. ಇದು ನ್ಯಾಂಡ್ ಗೆ ನಾರ್ ಗೇಟ್. ಹೌದಾ? ಎಕ್ಸ್ ಮತ್ತೆ ವೈ ಇನ್ ಬಿಟ್ವೀನ್ ನಾರ್ ಗೇಟ್ ಇರೋದ್ರಿಂದ ಇಲ್ಲಿ ನಾನು ನಾರ್ ಗೇಟ್ ಅನ್ನ ಡ್ರಾ ಮಾಡಿದ್ದೀನಿ. ಈಗ ಫಸ್ಟ್ ಟರ್ಮ್ ಮತ್ತೆ ಸೆಕೆಂಡ್ ಟರ್ಮಿಗೆ ಕಂಬೈನ್ ಮಾಡಬೇಕು. ಯಾಕೆ ನಾನು ಕಂಬೈನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಆಪರೇಟರ್ ಬೇರೆ ಇದೆ, ಇಲ್ಲಿ ಆಪರೇಟರ್ ಬೇರೆ ಇದೆ ನನಗೆ. ಹೌದಾ? ಸೊ ಮೂರೂನು ಒಂದೇ ರೀತಿಯಲ್ಲಿ ನಾನು ಕಂಬೈನ್ ಮಾಡಕ್ ಬರಂಗಿಲ್ಲ. ಹೌದಾ? ಫಸ್ಟ್ ಏನ್ ಮಾಡ್ಬೇಕು? ಇವೆರಡೂ ಟರ್ಮ್ಸ್ ಅನ್ನ ಕಂಬೈನ್ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ದ ಆರ್ ಆಪರೇಟರ್. ನೆಕ್ಸ್ಟ್ I combine this whole term into the last term with the dot operator. That is nothing but the AND gate. Right. Next I want to draw another circuit diagram. Design a circuit to realize the following. F of x comma y is equal to x y z plus n circle x bar y bar z bar plus xy dot x plus y. Now I want to solve this problem, means draw the circuit diagram for this. Okay. This Boolean expression can be written like this. This Boolean expression can be written as f of x comma y is equal to x and y and z. X and y and z. ಇಲ್ಲಿ ನೋಡಿ, ಎಕ್ಸ್ ಮತ್ತೆ ವೈ ಮತ್ತೆ ಜೆಡ್ ಇನ್ ಬಿಟ್ವೀನ್ ನನಗೆ ಯಾವ್ದು ಆಪರೇಟರ್ ಇದೆ?
ಡಾಟ್ ಆಪರೇಟರ್ ಇದೆ. ಸೊ ಡಾಟ್ ಆಪರೇಟರಿಗೆ ಯಾವ ಗೇಟ್ ಅನ್ನು ಯೂಸ್ ಮಾಡ್ತೀವಿ? ಐಂಡ್ ಗೇಟ್ ಅನ್ನು ಯೂಸ್ ಮಾಡ್ತೀವಿ. ಸೊ ನಾನು ಇಲ್ಲಿ ಐಂಡ್ ಗೇಟ್ ಅನ್ನ ಬರ್ದಿದ್ದೀನಿ. ಹೌದಾ? ಎಕ್ಸ್ ಐಂಡ್ ವೈ ಐಂಡ್ ಜೆಡ್. ಈ ಸಿಂಬಲ್ ನಾನು ಏನಂತ ಕರಿತೀನಿ? ಎಕ್ಸಾರ್ ಸಿಂಬಲ್ ಅಂತ ಹೇಳಿ ಕರಿತೀನಿ. ಹೌದಾ? ಸೊ ಎಕ್ಸಾರ್ ಅಂತ ಹೇಳಿ ಬರೀತೀನಿ. ನೆಕ್ಸ್ಟ್ ನೋಡಿ, ಇನ್ ಬಿಟ್ವೀನ್ ಎಕ್ಸ್ ಬಾರ್ ವೈ ಬಾರ್ ಜೆಡ್ ಬಾರ್ ಇಲ್ಲಿ ಏನಿದೆ ನನಗೆ ಸಿಂಬಾಲು? ಡಾಟ್ ಆಪರೇಟರ್ ಇದೆ. ಸೊ ಡಾಟ್ ಆಪರೇಟರ್ ಅನ್ನ ನಾನು ಏನಂತ ಬರೀತೀನಿ? ಐಂಡ್ ಅಂತ ಹೇಳಿ ಬರೀತೀನಿ. ಇದು ಮೂರೂ ನನಗೆ ನೆಗೆಟ್ ಇದೆ ಅಂತಂದ್ರೆ ಕಾಂಪ್ಲಿಮೆಂಟ್ ಆಫ್ ದ ವೇರಿಯೇಬಲ್ಸ್ ಇದೆ. ಸೊ ನಾಟ್ ಎಕ್ಸ್ ಐಂಡ್ ನಾಟ್ ವೈ ಐಂಡ್ ನಾಟ್ ಜೆಡ್. ಹೌದಾ? ನಾನಿಲ್ಲಿ ಏನಂತ ಬರೀತೀನಿ? ನಾಟ್ ಎಕ್ಸ್ ಐಂಡ್ ನಾಟ್ ವೈ ಐಂಡ್ ನಾಟ್ ಜೆಡ್ ಅಂತ ಬರೀತೀನಿ. ಹೌದಾ? ನೆಕ್ಸ್ಟ್ ಪ್ಲಸ್ ಇದೆ. ಸೊ ನಾನು ಇದನ್ನ ಆರ್ ಅಂತ ಹೇಳಿ ಬರೀತೀನಿ. ನೆಕ್ಸ್ಟ್ ಎಕ್ಸ್ ವೈ ಇದೆ. ಇನ್ ಬಿಟ್ವೀನ್ ಎಕ್ಸ್ ಅಂಡ್ ವೈ ಯಾವ್ದಿದೆ ಆಪರೇಟರ್? ನನಗೆ ಡಾಟ್ ಆಪರೇಟರ್ ಇದೆ. ಸೊ ನಾನು ಇದನ್ನ ಏನಂತ ಬರೀತೀನಿ? ಎಕ್ಸ್ ಅಂಡ್ ವೈ ಅಂತೇಳಿ ಬರೀತೀನಿ. ರೈಟ್. ಇನ್ ಬಿಟ್ವೀನ್ ಎಕ್ಸ್ ವೈ ಅಂಡ್ ಎಕ್ಸ್ ಪ್ಲಸ್ ವೈ ನನಗೆ ಯಾವ್ದು ಸಿಂಬಾಲ್ ಇದೆ? ಇಲ್ಲಿ ಐಂಡ್ ಸಿಂಬಾಲ್ ಇದೆ. ಸೊ ನಾನು ಇದನ್ನ ಐಂಡ್ ಅಂತ ಹೇಳಿ ಬರೀತೀನಿ. ಇನ್ ಬಿಟ್ವೀನ್ ಎಕ್ಸ್ ಮತ್ತೆ ವೈ ಯಾವ್ದು ಸಿಂಬಾಲ್ ಇದೆ? ಪ್ಲಸ್ ಸಿಂಬಾಲ್ ಇದೆ. ಸೊ ಅದನ್ನ ನಾನು ಏನಂತ ಬರೀತೀನಿ? ಎಕ್ಸ್ ಆರ್ ವೈ ಅಂತೇಳಿ ಬರೀತೀನಿ. ರೈಟ್. ಈಗ ನೋಡಿ, ದಿಸ್ ಬೂಲಿಯನ್ ಎಕ್ಸ್ಪ್ರೆಷನ್ ಕ್ಯಾನ್ ಬಿ ರಿಟರ್ನ್ ಲೈಕ್ ದಿಸ್. ಓಕೆ, ಎಕ್ಸ್ ಅಂಡ್ ವೈ ಅಂಡ್ ಜೆಡ್, ಎಕ್ಸ್ ಅಂಡ್ ವೈ ಅಂಡ್ ಜೆಡ್ XOR not x and not y and not z. ಹೌದಾ? ಅಂದ್ರೆ x ಬಾರ್ y ಬಾರ್ z ಬಾರ್, x ಬಾರ್ and y ಬಾರ್ and z ಬಾರ್. ನೆಕ್ಸ್ಟ್ ಆರ್ ಇದೆ. ಸೊ ಆರ್ ಹಾಕಿದೀನಿ. x and y, x ಮತ್ತೆ y ಇನ್ ಬಿಟ್ವೀನ್ and ಆಪರೇಟರ್ ಇದೆ. ಸೊ ನಾನು ಐಂಡ್ ಗೇಟ್ ಬರ್ದಿದ್ದೀನಿ. ನೆಕ್ಸ್ಟ್ ಇನ್ ಬಿಟ್ವೀನ್ ಎಕ್ಸ್ ವೈ ಮತ್ತೆ ಎಕ್ಸ್ ಪ್ಲಸ್ ವೈ ಯಾವ್ದಿದೆ? ಐಂಡ್ ಇದೆ. ಸೊ ಐಂಡ್ ಬರ್ದಿದ್ದೀನಿ. ಎಕ್ಸ್ ಮತ್ತೆ ವೈ ಇನ್ ಬಿಟ್ವೀನ್ ಆರ್ ಇದೆ. ಸೊ ಆರ್ ಅನ್ನ ಕೂಡ ನಾನು ಬರ್ದಿದ್ದೀನಿ. ಈಗ ಏನ್ ಮಾಡ್ಬೇಕು? ಈ ಬೂಲಿಯನ್ ಎಕ್ಸ್ಪ್ರೆಷನ್ ಗೆ ನಾನು ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ಹಾಕ್ಬೇಕು. ಇಲ್ಲಿ ನನಗೆ ಇದು ಸ್ಪೇಸ್ ಸಫಿಶಿಯಂಟ್ ಆಗಲ್ಲ. ಸೊ ನಾನು ಅದಕ್ಕೆ ಏನ್ ಮಾಡ್ತೀನಿ? ಇದನ್ನ ರಬ್ ಮಾಡ್ತೀನಿ. ಹೌದಾ? ಇದನ್ನ ರಬ್ ಮಾಡಿ ಡೈರೆಕ್ಟ್ ಆಗಿ ನಾನು ಏನ್ ಮಾಡ್ತೀನಿ? ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ತೀನಿ. ಫಸ್ಟ್ ಗೆ ನಾನು ಏನ್ ಮಾಡ್ಬೇಕು? ಎಕ್ಸ್ ವೈ ಜೆಡ್ ಗೆ ಲಾಜಿಕ್ ಗೇಟ್ ಅನ್ನ ಹಾಕ್ಬೇಕು. ಹೌದಾ? ಎಕ್ಸ್ ಒಂದು ಇನ್ಪುಟ್, ವೈ ಒಂದು ಇನ್ಪುಟ್, ಜೆಡ್ ಒಂದು ಇನ್ಪುಟ್. ಎಕ್ಸ್ ಇಸ್ ಒನ್ ಇನ್ಪುಟ್ variable, y is another input variable, z is another input variable. There are three variables. For all these three variables, the gate is AND. Right? AND x bar, y bar, z bar. X bar, y bar, z bar. X y z, ಇದು x ಬಾರ್, ಇದು y ಬಾರ್, ಇದು z ಬಾರ್. ಇಲ್ಲೂ ಕೂಡ ನನಗೇನಿದೆ? ಐಂಡ್ ಗೇಟ್ ಇದೆ. ರೈಟ್? ಇಲ್ಲೂ ಕೂಡ ಐಂಡ್ ಗೇಟ್ ಇದೆ. ನೆಕ್ಸ್ಟ್ ಇನ್ ಬಿಟ್ವೀನ್ ದೀಸ್ ಟು ವಿಚ್ ಆಪರೇಷನ್ ಈಸ್ ಹಿಯರ್? ಎಕ್ಸಾರ್. ಎಕ್ಸಾರ್ ಗೇಟ್ ಅನ್ನ ನಾನು ಯಾವ ರೀತಿ ಡ್ರಾ ಮಾಡ್ತೀನಿ? ಎಕ್ಸಾರ್ ಗೇಟ್ ಅನ್ನ ಈ ರೀತಿ ಡ್ರಾ ಮಾಡ್ತೀನಿ. ರೈಟ್? ಎಕ್ಸಾರ್ ಗೇಟ್ ಅನ್ನ ಡ್ರಾ ಮಾಡಿದೆ. ಹೌದಾ? ನೆಕ್ಸ್ಟ್ ಎಕ್ಸ್ ಮತ್ತೆ ವೈ ಗೆ ಐಂಡ್ ಗೇಟ್ ಅನ್ನ ಡ್ರಾ ಮಾಡ್ತೀನಿ. ಎಕ್ಸ್ ವೈ ಐಂಡ್ ಗೇಟ್ ಅನ್ನ ಡ್ರಾ ಮಾಡ್ತೀನಿ. ರೈಟ್? ಎಕ್ಸ್ ಪ್ಲಸ್ ವೈ ಗೆ ಆರ್ ಗೇಟ್ ಅನ್ನ ಡ್ರಾ ಮಾಡ್ತೀನಿ. ಆರ್ ಎಕ್ಸ್ ವೈ. ಇನ್ ಬಿಟ್ವೀನ್ ಇವೆರಡೂ ನನಗೆ ಐಂಡ್ ಗೇಟ್ ಇದೆ. ಸೊ ನಾನಿಲ್ಲಿ ಐಂಡ್ ಗೇಟ್ ಅನ್ನ ಡ್ರಾ ಮಾಡ್ತೀನಿ. ಹೌದಾ? ಈಗ ನಾನು ಏನ್ ಮಾಡ್ಬೇಕು? ಇದನ್ನ ಕಂಬೈನ್ ಮಾಡಬೇಕು ವಿತ್ ಆಪರೇಟರ್ ಪ್ಲಸ್. ಹೌದಾ? ಪ್ಲಸ್ ದಿಂದ ಏನ್ ಮಾಡಬೇಕು? ಕಂಬೈನ್ ಮಾಡಬೇಕು. ದಿಸ್ ಈಸ್ ನಥಿಂಗ್ ಬಟ್ ದ ಫೈನಲ್ ಆನ್ಸರ್. ಈಗ ನೋಡಿ, ನಾನು ಏನ್ ಮಾಡಿದ್ದೀನಿ? ಇಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ಡ್ರಾ ಮಾಡಿದ್ದೀನಿ. ಯಾವುದಕ್ಕೆ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ಡ್ರಾ ಮಾಡಿದ್ದೀನಿ? ಈ ಬೂಲಿಯನ್ ಎಕ್ಸ್ಪ್ರೆಷನ್ ಗೆ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ
ಡ್ರಾ ಮಾಡಿದ್ದೀನಿ ಅಂದ್ರೆ ಈ ಫಂಕ್ಷನ್ ಗೆ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ಡ್ರಾ ಮಾಡಿದ್ದೀನಿ. ನನಗೆ ಫಸ್ಟ್ ಟರ್ಮ್ ಏನಿದೆ, ಎಕ್ಸ್ ವೈ ಝೆಡ್ ಇದೆ. ಎಕ್ಸ್ ವೈ ಝೆಡ್, ಇನ್ ಬಿಟ್ವೀನ್ ಎಕ್ಸ್ ವೈ ಝೆಡ್ ವಿಚ್ ಇಸ್ ದ ಆಪರೇಟರ್ ಹಿಯರ್, AND operator is here, therefore I should draw the AND gate. ನಾನು AND gate ಅನ್ನ ಡ್ರಾ ಮಾಡಬೇಕು. AND gate ಅನ್ನ ಡ್ರಾ ಮಾಡಿದ್ದೀನಿ, ಹೌದಾ. ಇಲ್ಲಿ x ಬಾರ್ y ಬಾರ್ z ಬಾರ್ ಇದೆ. x ಬಾರ್ y ಬಾರ್ z ಬಾರ್ ಅನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಹೇಗೆ ಅಂತಂದ್ರೆ ಯೂಸಿಂಗ್ ನಾಟ್ ಗೇಟ್, ಹೌದಾ. ಆ ಮೂರು ವೇರಿಯೇಬಲ್ಸ್ ಅನ್ನ ಕಂಬೈನ್ ಮಾಡಕ್ಕೆ ನನಗೆ ಡಾಟ್ ಆಪರೇಟರ್ ಇರೋದ್ರಿಂದ AND ಗೇಟ್ ಅನ್ನ ಡ್ರಾ ಮಾಡಿದ್ದೀನಿ, ಹೌದಾ. ಇಲ್ಲಿ ನಾನು ಏನ್ ಮಾಡ್ತಿದ್ದೀನಿ, ಎಕ್ಸಾರ್ ಗೇಟ್ ಅನ್ನ ಡ್ರಾ ಮಾಡಿದ್ದೀನಿ. ಯಾಕೆ ಎಕ್ಸಾರ್ ಗೇಟ್ ಅನ್ನ ಡ್ರಾ ಮಾಡಿದ್ದೀನಿ, ನನಗೆ ಸಿಂಬಲ್ ಯಾವ್ದಿದೆ, ಪ್ಲಸ್ ಎನ್ ಸರ್ಕಲ್. ಎಕ್ಸ್ ವೈ ಜೆಡ್ಗೆ ಮತ್ತು ಎಕ್ಸ್ ಬಾರ್ ವೈ ಬಾರ್ ಜೆಡ್ ಬಾರಿಗೆ ಪ್ಲಸ್ ಎನ್ ಸರ್ಕಲ್ ಇರೋದ್ರಿಂದ ಎಕ್ಸಾರ್ ಗೇಟ್ ಅನ್ನ ಡ್ರಾ ಮಾಡಿದ್ದೀನಿ, ಹೌದಾ. ಇಲ್ಲಿ ಎಕ್ಸ್ ವೈ ಇದೆ, ಇಲ್ಲಿ ಎಕ್ಸ್ ಪ್ಲಸ್ ವೈ ಇದೆ, ಇಲ್ಲಿ ಎಕ್ಸ್ ವೈ ಡಾಟ್ ಎಕ್ಸ್ ಪ್ಲಸ್ ವೈ ಇದೆ, ಇಲ್ಲಿ ಎಕ್ಸ್ ವೈ ಜೆಡ್ ಪ್ಲಸ್ ಎನ್ ಸರ್ಕಲ್ ಎಕ್ಸ್ ಬಾರ್ ವೈ ಬಾರ್ ಜೆಡ್ ಬಾರ್ ಇದೆ. ಎರಡೂ ಕಾಂಬಿನೇಷನ್ ದಾಗ ನಾನು ಏನ್ ಮಾಡಿದೀನಿ, ಪ್ಲಸ್ ಅನ್ನ ತಗೊಂಡಿದ್ದೀನಿ. ದಟ್ ಈಸ್ ನಥಿಂಗ್ ಬಟ್ ದ ಆರ್ ಗೇಟ್, ರೈಟ್. ಹೀಗೆ ನಾನು ಏನ್ ಮಾಡ್ತೀನಿ, ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ತೀನಿ. ಈ ಸರ್ಕ್ಯೂಟ್ ಡಯಾಗ್ರಾಮ್ಸ್ ಕೂಡ ನಿಮ್ಗೆ ಇಂಪಾರ್ಟೆಂಟ್, ಹೌದಾ. ಈ ರೀತಿ ಫಂಕ್ಷನ್ ಕೊಟ್ಟು ನಿಮಗೆ ಸರ್ಕ್ಯೂಟ್ ಡಯಾಗ್ರಾಮ್ ಡ್ರಾ ಮಾಡ್ರಿ ಅಂತ ಹೇಳಿ ಕೇಳಿದಾಗ ನೀವೇನ್ ಮಾಡ್ಬೇಕು, ಯೂಸಿಂಗ್ ಬೇಸಿಕ್ ಗೇಟ್ಸ್ ಆಸ್ ವೆಲ್ ಆಸ್ ಯೂಸಿಂಗ್ ಡಿರೈವ್ಡ್ ಗೇಟ್ಸ್ ಯು ಶುಡ್ ಡ್ರಾ ಎ ಸರ್ಕ್ಯೂಟ್ ಡಯಾಗ್ರಾಮ್ಸ್. ನೀವು ಅಲ್ಲಿ ಬೇಸಿಕ್ ಗೇಟ್ಸ್ ಅನ್ನಾದ್ರೂ ಯೂಸ್ ಮಾಡ್ಕೋಬಹುದು ಅಥವಾ ಡಿರೈವ್ಡ್ ಗೇಟ್ಸ್ ಅನ್ನಾದ್ರೂ ಯೂಸ್ ಮಾಡ್ಕೋಬಹುದು, ಹೌದಾ. ಬೇಸಿಕ್ ಗೇಟ್ಸ್ ಎಷ್ಟಿವೆ ನಿಮಗೆ, 3 ಬೇಸಿಕ್ ಗೇಟ್ಸ್ ಇವೆ. ಡಿರೈವ್ಡ್ ಗೇಟ್ಸ್ 4 ಡಿರೈವ್ಡ್ ಗೇಟ್ಸ್ ಇದಾವೆ, ಹೌದಾ. ವಾಟ್ ಆರ್ ದೋಸ್ ಬೇಸಿಕ್ ಗೇಟ್ಸ್, AND ಗೇಟ್, OR ಗೇಟ್, NOT ಗೇಟ್. ಅಂಡ್ ವಾಟ್ ಆರ್ ದ ಡಿರೈವ್ಡ್ ಗೇಟ್ಸ್, XOR ಗೇಟ್, XNOR ಗೇಟ್, NOR gate, NAND gate. Those 4 are the derived gates and 3 are the basic gates. These all are called as logic gates. Gate is nothing but the electronic circuit which contains 2 or more input signals and produce only one output signal, right.